ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಈಗಾಗಲೇ ಸಿಎಂಗಾಗಿ ಬಿಸಿ ಬಿಸಿ ನಾಟಿ ಕೋಳಿ ಸಾಂಬಾರ್ ರೆಡಿ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಆಗಮಿಸುತ್ತಾರೆ ಡಿಸಿಎಂ ಮನೆಗೆ. ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಯಲ್ಲಿ ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ, ಯಾವ ವಿಚಾರದ ಬಗ್ಗೆ ಡಿಕೆ ಶಿವಕುಮಾರ್ ಮಾತಾಡ್ತಾರೆ, ಧ್ವನಿ ಎತ್ತುತ್ತಾರೆ, ಈ ಮೀಟಿಂಗ್ ಅಲ್ಲಾದ್ರೂ ಈ ಕುರ್ಚಿ ಕದನದ ಬಗ್ಗೆ ಒಂದಷ್ಟು ಚರ್ಚೆಗಳಾಗುತ್ತಾ ಅನ್ನೋ ಪ್ರಶ್ನೆ. ಒಬ್ಬೊಬ್ಬರಾಗಿ ಈಗ ಡಿಸಿಎಂ ಮನೆಯತ್ತ ನಾಯಕರು ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಸಿಎಂ ಕೂಡ ಆಗಮಿಸುತ್ತಾರೆ. ಡಿಕೆ ಸುರೇಶ್, ಕುಣಿಗಲ್ ರಂಗನಾಥ್ ಕೂಡ ಆಗಮಿಸಿದ್ದಾರೆ. ಸಿಎಂ ಅವರನ್ನ ಡಿಕೆ ಶಿವಕುಮಾರ್ ಮತ್ತೆ ಸುರೇಶ್ ಹಾಗೆ ಕುಣಿಗಲ್ ರಂಗನಾಥ್ ಇವರು ಸ್ವಾಗತಿಸುತ್ತಾರೆ. ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ 2.0 ಇವತ್ತು ಎರಡನೇ ಭಾಗ, ಮುಂದುವರಿದ ಭಾಗ. ನಾಯಕರು ಕೂಡ ಆಗಮಿಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಡಿಸಿಎಂ ಸಿಎಂ ಸ್ವಾಗತಿಸೋದಕ್ಕೆ ಕಾಯ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಕೂಡ ಆಗಮಿಸುತ್ತಾರೆ. ಡಿಸಿಎಂ ಸಿಎಂ ಆಗಮನವನ್ನ ಕಾಯ್ತಾ ಇದ್ದಾರೆ. ಕುಣಿಗಲ್ ರಂಗನಾಥ್ ಆಗಿರಬಹುದು, ಡಿಕೆ ಸುರೇಶ್ ಕೂಡ ಆಗಮಿಸಿದ್ರು. ಅವರು ಕೂಡ ಆಗಮಿಸಿ ಸಿಎಂ ಅನ್ನ ವೆಲ್ಕಮ್ ಮಾಡ್ತಾರೆ, ಸ್ವಾಗತಿಸುತ್ತಾರೆ. ಎಲ್ಲಾ ಖಾದ್ಯಗಳು ರೆಡಿ ಆಗಿದೆ. ಟಿಫನ್ಗಾಗಿ ವೇಟಿಂಗ್. ಟಿಫನ್ ಜೊತೆಗೆ ಒಂದಷ್ಟು ಮಾತುಕತೆಗೂ ಕೂಡ ಈಗ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಕಾಯ್ತಾ ಇದ್ದಾರೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಯಾವೆಲ್ಲ ವಿಚಾರಗಳು ಆಗತ್ತೆ ಅನ್ನುವಂತ ವಿಚಾರ. ಈ ಹಿಂದೆ ಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದಂತಹ ಸಂದರ್ಭದಲ್ಲಿ ಒಂದಷ್ಟು ಮಾತುಕತೆಗಳು ಆಗಿತ್ತು. ಅದರ ಮುಂದುವರಿದ ಭಾಗ ಇವತ್ತು. ಹಾಗಾದ್ರೆ ಇವತ್ತು ಡಿಕೆ ಶಿವಕುಮಾರ್ ಈ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ಸಂಧಾನ ಆಗಿರಬಹುದು, ಮಾತುಕತೆ ಆಗಿರಬಹುದು, ಅದನ್ನ ಪ್ರಸ್ತಾಪ ಮಾಡ್ತಾರಾ ಅನ್ನೋ ವಿಚಾರ ಇದೆ. ಮೊದಲ ಮೀಟಿಂಗ್ ಅಲ್ಲಿ ಮೀಟಿಂಗ್ ಮಾಡಿದ್ರು, ಆನಂತರದಲ್ಲಿ ಒಗ್ಗಟ್ಟಿನ ಸಂದೇಶವನ್ನ ಕೂಡ ರವಾನೆ ಮಾಡಿದ್ರು. ಏನೇ ಇದ್ರೂ ಹೈಕಮಾಂಡ್ ಏನ್ ಹೇಳುತ್ತೋ ಅದೇ ರೀತಿಯಲ್ಲಿ ನಾವು ನಡ್ಕೊಳ್ತೀವಿ ಅಂತಾನು ಹೇಳಿದ್ರು. ಆ ಬಳಿಕ ಡಿಕೆ ಶಿವಕುಮಾರ್ ಸಿಎಂ ಅವರನ್ನ ಕೂಡ ಆಹ್ವಾನ ಮಾಡಿದ್ರು ತಮ್ಮ ಮನೆಗೆ. ಸಿಎಂ ಕೂಡ ನಾನು ಹೋಗ್ತೀನಿ, ನನ್ನನ್ನು ಆಹ್ವಾನಿಸುತ್ತಾರೆ ಅನ್ನುವಂಥ ವಿಚಾರವನ್ನ ಹೇಳಿದ್ರು. 10 ಗಂಟೆಗೆ ಈ ಮುಹೂರ್ತ ಈಗ ಡಿಸೈಡ್ ಆಗಿರೋದು. ಡಿಸಿಎಂ ತಮ್ಮ ನಿವಾಸದಿಂದ ಹೊರಗೆ ಬರ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದೀವಿ. ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ, ಅದನ್ನು ಕೂಡ ಗಮನಿಸ್ತಾ ಇದೀವಿ. ಲೈವ್ ವಿಜುವಲ್ಸ್ ಇದು. ಡಿಸಿಎಂ ಕಾಯ್ತಾ ಇದ್ದಾರೆ ಸಿಎಂ ಆಗಮನಕ್ಕಾಗಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಿಎಂ ಆಗಮಿಸುತ್ತಾರೆ. ಡಿಸಿಎಂ ಮುಖದಲ್ಲಿ ಮಂದಹಾಸ, ಜೊತೆಯಲ್ಲಿ ಅಲ್ಲಿದ್ದಂಥವರನ್ನ ಉದ್ದೇಶಿಸಿ ಒಂದಷ್ಟು ಮಾತುಗಳನ್ನ ಆಡಿರೋದನ್ನ ಕೂಡ ಗಮನಿಸ್ತಾ ಇದೀವಿ. ಜೊತೆಗೆ ಈ ಅಧಿಕಾರ ಹಂಚಿಕೆಯ ತಿಕ್ಕಾಟ ಅಂತಿಮ ನಿರ್ಧಾರ ಯಾವಾಗ ಅನ್ನುವಂತ ಪ್ರಶ್ನೆ ಸದ್ಯಕ್ಕಿದೆ. ಹೈಕಮಾಂಡ್ ಅಂಗಳ ತಲುಪಿದ್ದಾಯ್ತು, ಹೈಕಮಾಂಡ್ನಿಂದ ಸೂಚನೆ ಬಂದಿದ್ದಾಯ್ತು, ನೀವು ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಮಾತಾಡ್ಕೊಳ್ಳಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತು. ಇವತ್ತು ಎರಡನೇ ಬ್ರೇಕ್ಫಾಸ್ಟ್ ಮೀಟಿಂಗ್. ಆದಷ್ಟು ಬೇಗ ಈ ಎಲ್ಲಾ ಗೊಂದಲಕ್ಕೆ ಪರಿಹಾರ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಪ್ರಯತ್ನಗಳನ್ನ ಪಡ್ತಾ ಇದೆ. ಇಬ್ಬರು ಕೂಡ ಪಟ್ಟು ಬದಲಾಯಿಸಿಲ್ಲ, ಪಟ್ಟು ಬಿಡೋದೂ ಇಲ್ಲ. ಹಾಗಾದ್ರೆ ಈ ಅಧಿಕಾರ ಹಸ್ತಾಂತರ ಯಾವಾಗ ಅಥವಾ ಬದಲಾವಣೆ ಯಾವಾಗ, ಈ ಗೊಂದಲಕ್ಕೆ ಪರಿಹಾರ ಯಾವಾಗ, ಇದೆಲ್ಲ ಪ್ರಶ್ನೆಗಳ ಜೊತೆಗೆ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ 2.0 ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನ ಇಲ್ಲಿ ಹೈಕಮಾಂಡ್ ಇಟ್ಟಿರೋದನ್ನ ಗಮನಿಸ್ತಾ ಇದ್ದೀವಿ. ಅದರ ಜೊತೆಗೆ ಡಿಕೆ ಶಿವಕುಮಾರ್ ಕೂಡ ಸಿಎಂ ಅವರನ್ನ ಆಹ್ವಾನಿಸಿದ್ರು. ಪ್ರೀತಿಪೂರ್ವಕವಾಗಿ ಆಹ್ವಾನಿಸಿ ನಮ್ಮ ಮಧ್ಯೆ ಎಲ್ಲವೂ ಸರಿಯಾಗಿದೆ, ಒಗ್ಗಟ್ಟಿದೆ, ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ಳೋದಕ್ಕೆ ಬದ್ಧ ಶಿಸ್ತಿನ ಸಿಪಾಯಿಗಳು ನಾವು, ಪಕ್ಷಕ್ಕೋಸ್ಕರ ಎಲ್ಲಾ ರೀತಿಯ ನಿರ್ಧಾರಗಳಿಗೂ ಕೂಡ ಇರ್ತೀವಿ ಅನ್ನುವಂಥದ್ದನ್ನ ತೋರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಆ ಮೀಟಿಂಗ್ಗೆ ಇನ್ನೇನು ಸಿಎಂ ಆಗಮಿಸುತ್ತಾರೆ, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆಗಮಿಸುತ್ತಾರೆ ಅನ್ನುವಂತ ಮಾಹಿತಿ. ಅವರನ್ನ ಬರಮಾಡಿಕೊಳ್ಳೋದಕ್ಕೆ ಡಿಸಿಎಂ ಕಾಯ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ಒಂದಷ್ಟು ಒಳಜಗಳಗಳಿದ್ರೂ ನಮ್ಮ ಮಧ್ಯೆ ಸೌಹಾರ್ದತೆ ಇದೆ ಅನ್ನುವಂಥದ್ದನ್ನ ತೋರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದು. ಬದಲಾವಣೆಯ ಕೂಗು ಕೇಳಿ ಬಂದಿರುವ ಬೆನ್ನಲ್ಲೇ ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು. ಆ ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಲ್ಲಿ ನಡೆದಂತಹ ಬೆಳವಣಿಗೆಗಳು ಏನೇನು ಅನ್ನುವಂತ ಒಂದಷ್ಟು ಕುತೂಹಲ ಅಂತೂ ಸದ್ಯಕ್ಕಿದೆ.
9:30ಕ್ಕೆ ಸದಾಶಿವನಗರದಲ್ಲಿರುವಂತಹ ಡಿಸಿಎಂ ನಿವಾಸಕ್ಕೆ ಸಿಎಂ ಆಗಮಿಸಬೇಕಿತ್ತು. 9:34 ಆಯಿತು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಿಎಂ ಆಗಮಿಸುತ್ತಾರೆ. ಅವರನ್ನ ವೆಲ್ಕಮ್ ಮಾಡೋದಕ್ಕೆ ಡಿಕೆ ಸುರೇಶ್ ಸೇರಿದಂತೆ ಕುಣಿಗಲ್ ರಂಗನಾಥ್ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಕಾಯ್ತಾ ಇದ್ದಾರೆ. ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಅನ್ನ ಕೂಡ ಕೊಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಅವರ ಸದಾಶಿವನಗರದ ಮನೆ, ಆ ಮನೆಯ ಮುಂಭಾಗದ ದೃಶ್ಯಗಳು ನೀವೀಗ ಗಮನಿಸ್ತಾ ಇರೋದು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ. ಸಿಎಂಗಾಗಿ ಈಗಾಗಲೇ ಬಿಸಿ ಬಿಸಿ ನಾಟಿ ಕೋಳಿ ಸಾಂಬಾರ್ ರೆಡಿ. ಕುರ್ಚಿ ಕದನಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಂತ ಹಂತವಾಗಿ ಒಂದಷ್ಟು ಪ್ರಯತ್ನಗಳು ನಡೀತಾ ಇದೆ. ಡಿಸಿಎಂ ಈಗ ಸಿಎಂ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ. ಈ ಆಗಮಿಸಿದ ನಂತರದಲ್ಲಿ ಮಾತುಕತೆಗಳು ಏನೇನಾಗುತ್ತೆ ಬ್ರೇಕ್ಫಾಸ್ಟ್ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅನ್ನುವಂತ ಕುತೂಹಲ ಈ ಹಿಂದೆಯೂ ಇತ್ತು. ಮೊದಲ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಂತಹ ಸಂದರ್ಭದಲ್ಲಿ ಸಿಎಂ ಮನೆಗೆ ಡಿಸಿಎಂ ಆಗಮಿಸಿದಂತಹ ಸಂದರ್ಭದಲ್ಲಿ ಆಗ್ಲೂ ಕೂಡ ಅದೇ ಕುತೂಹಲ, ಈಗಲೂ ಕೂಡ ಅದೇ ಕುತೂಹಲ. ಡಿಕೆ ಸುರೇಶ್ ಸೇರಿದಂತೆ ಡಿಕೆ ಶಿವಕುಮಾರ್ ಆದಿಯಾಗಿ ಈಗ ಸಿಎಂ ಅವರನ್ನ ಬರಮಾಡಿಕೊಳ್ಳೋದಕ್ಕೆ ಕಾಯ್ತಾ ಇರುವಂತಹ ದೃಶ್ಯ. ಒಂದಷ್ಟು ಚರ್ಚೆಗಳಾಗಬಹುದು. ಸಿಎಂ ಸಿದ್ದರಾಮಯ್ಯ ಅವರನ್ನ ಆಹ್ವಾನಿಸಿದ್ದಾರೆ ಅಂತಂದ್ರೆ ಡಿಸಿಎಂ ಎಲ್ಲಾ ರೀತಿಯಲ್ಲೂ ಸಿದ್ಧತೆಗಳನ್ನ ಮಾಡಿಕೊಂಡಿರ್ತಾರೆ. ಜೊತೆಯಲ್ಲಿ ಯಾವ ವಿಚಾರವನ್ನ ಪ್ರಸ್ತಾಪ ಮಾಡಬೇಕು, ಯಾವ ವಿಚಾರವನ್ನ ಮಾತಾಡಬೇಕು, ಇದೆಲ್ಲದರ ಬಗ್ಗೆಯೂ ಕೂಡ ಸಿದ್ಧತೆಗಳು ನಡೆದಿದೆ. ಅದಿನ್ನೇನು ಕೆಲವೇ ನಿಮಿಷಗಳಲ್ಲಿ ಕಾರ್ಯರೂಪಕ್ಕೆ ಬರಬೇಕಷ್ಟೇ. ಯಾವುದೇ ಗೊಂದಲ ಇಲ್ಲ ನಮ್ಮ ಮಧ್ಯೆ ಅನ್ನುವಂಥದ್ದನ್ನ ರಾಜ್ಯದ ಜನರಿಗೆ ತೋರಿಸೋದಕ್ಕೆ, ಜೊತೆಗೆ ಈಗಾಗಲೇ ಶಾಸಕರು ಒಂದಷ್ಟು ದೆಹಲಿ ಪರೇಡ್ ಮಾಡಿದ್ರು, ಸಚಿವರು ದೆಹಲಿ ಪರೇಡ್ ಮಾಡಿದ್ರು. ಇದೆಲ್ಲದಕ್ಕೂ ಕೂಡ ಇತಿಶ್ರೀ ಹಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ನಿಂದಲೇ ಸೂಚನೆ ಬಂತು. ಆ ನಿಟ್ಟಿನಲ್ಲಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ನಡೀತಾ ಇದೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಬೇರೆ ಬೇರೆ ರೀತಿಯ ಅರ್ಥಗಳಿದೆ. ರಾಜಕೀಯವಾಗಿ ಗಮನಿಸೋದಾದ್ರೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿಎಂ ಹಾಗೂ ಡಿಸಿಎಂ ನಡೆಸ್ತಾರೆ ಅನ್ನೋದಾದ್ರೆ ಅದಕ್ಕೆ ಸಾಮಾನ್ಯವಾಗಿ ಬೇರೆ ಬೇರೆ ನಾನಾ ಅರ್ಥಗಳಿದೆ. ಅದು ರಾಜಕೀಯದಲ್ಲಿ ಬಹಳಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಉಪಹಾರ ಕೇವಲ ಉಪಹಾರ ಅಲ್ಲ, ಈ ಉಪಹಾರದ ಜೊತೆಗೆ ಗೊಂದಲಕ್ಕೆ ಪರಿಹಾರ. ಸಿಎಂ ಈಗ ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಡಿಸಿಎಂ ಮನೆಗೆ ಸಿಎಂ ಆಗಮನ. ಸಿಎಂ ಈಗ ಡಿಸಿಎಂ ಮನೆಗೆ ಹೊರಟಿದ್ದಾರೆ. ಇನ್ನೊಂದು 2-3 ನಿಮಿಷದಲ್ಲಿ ಸದಾಶಿವನಗರದ ಡಿಸಿಎಂ ನಿವಾಸಕ್ಕೆ ರೀಚ್ ಆಗ್ತಾರೆ. ಸಿಎಂ ಹೊರಟಿರೋದನ್ನು ಗಮನಿಸಿದ್ದೀವಿ. ಅಲ್ಲಿಂದ ಸದಾಶಿವನಗರಕ್ಕೆ ಒಂದು 2-3 ನಿಮಿಷ, ಅದರಲ್ಲೂ ಝೀರೋ ಟ್ರಾಫಿಕ್, ಒಂದು 2-3 ನಿಮಿಷದಲ್ಲಿ ಈಗ ಅಲ್ಲಿ ರೀಚ್ ಆಗ್ತಾರೆ. ಅಲ್ಲೂ ಕೂಡ ಅವರನ್ನ ರಿಸೀವ್ ಮಾಡೋದಕ್ಕೆ ಡಿಸಿಎಂ ಕೂಡ ಕಾಯ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಡಿಸಿಎಂಗೂ ಕೂಡ ಮಾಹಿತಿ ಬಂದಿದೆ ಸಿಎಂ ಹೊರಟಿದ್ದಾರೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಬರಮಾಡ್ಕೊಳ್ಳೋದಕ್ಕೆ ಡಿಸಿಎಂ ವೈಟಿಂಗ್. ಸಿಎಂ ಕೂಡ ಈಗ ಹೊರಟಿರುವಂತಹ ದೃಶ್ಯಗಳನ್ನ ಗಮನಿಸಿದ್ವಿ. 1-2 ನಿಮಿಷದಲ್ಲಿ ಸದಾಶಿವನಗರದ ಡಿಸಿಎಂ ನಿವಾಸಕ್ಕೆ ಸಿಎಂ ಆಗಮಿಸುತ್ತಾರೆ. ಕುರ್ಚಿ ಕದನದ ಮಧ್ಯೆ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಬಹಳ ಜೋರಾಗಿ ನಡೀತಾ ಇದೆ, ಬಹಳ ಕುತೂಹಲಕಾರಿಯಾಗಿರೋದು. ಡಿಸಿಎಂ ನಿವಾಸದತ್ತ ಈಗ ಸಿಎಂ ಸಿದ್ದರಾಮಯ್ಯ ಹೊರಟಿದ್ದಾರೆ. ಕಾವೇರಿ ನಿವಾಸದಿಂದ ಡಿಕೆಶಿ ಸದಾಶಿವನಗರದತ್ತ ಸಿಎಂ ಈಗ ಹೊರಟಿರೋದು. ಆ ದೃಶ್ಯಗಳನ್ನ ಗಮನಿಸಿದ್ವಿ. ಸಿಎಂ ಸಿದ್ದರಾಮಯ್ಯ ಹೊರಟಿದ್ದಾರೆ. 2 ನಿಮಿಷದಲ್ಲಿ, ಕೇವಲ 2 ನಿಮಿಷದಲ್ಲಿ 9:40ಕ್ಕೆ ಸರಿಯಾಗಿ ಸದಾಶಿವನಗರದ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಸಿಎಂ ರೀಚ್ ಆಗ್ತಾರೆ. ಹೈಕಮಾಂಡ್ ಸೂಚನೆಯನ್ನ ಕೊಟ್ಟ ನಂತರದಲ್ಲಿ ಆ ಸೂಚನೆಯನ್ನ ಪಾಲಿಸುವಂತಹ ನಿಟ್ಟಿನಲ್ಲಿ ಇಬ್ಬರೂ ಕೂಡ ಬದ್ಧರಾಗಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ತೋರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್, ಒಗ್ಗಟ್ಟು ಪ್ರದರ್ಶನಕ್ಕೆ ಈ ವೇದಿಕೆ ಅನ್ನುವಂಥದ್ದನ್ನ ಕೂಡ ಹೇಳಲಾಗ್ತಾ ಇತ್ತು. ಆ ಒಗ್ಗಟ್ಟು ಪ್ರದರ್ಶನ ಮೊದಲ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲೂ ಕೂಡ ನಡೆದಿತ್ತು. ಈಗ 2ನೇ ಬ್ರೇಕ್ಫಾಸ್ಟ್ ಮೀಟಿಂಗ್. ಡಿಸಿಎಂ ನಿವಾಸದತ್ತ ಸಿಎಂ ಹೊರಟಿದ್ದಾರೆ, ಅದನ್ನ ಗಮನಿಸಿದ್ವಿ. ಇನ್ನು ಒಂದೇ 1 ನಿಮಿಷದಲ್ಲಿ ಡಿಸಿಎಂ ನಿವಾಸಕ್ಕೆ ರೀಚ್ ಆಗ್ತಾರೆ. ಇದು ಸದಾಶಿವನಗರದ ಡಿಸಿಎಂ ಮನೆಯ ರಸ್ತೆ.
ಸಿಎಂ ರೀಚ್ ಆಗಿದ್ದಾರೆ. ಅದನ್ನ ಕೂಡ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಸಭೆ, ಉಪಹಾರದ ಜೊತೆಯಲ್ಲಿ ನಿರ್ಧಾರಗಳೇನಾಗುತ್ತೆ ಅನ್ನೋ ಪ್ರಶ್ನೆ. ಇದರ ನಂತರದಲ್ಲಿ ಸಿಎಂ ಹಾಗೂ ಡಿಸಿಎಂ ಮಾತಾಡ್ತಾರೆ ಕೂಡ. ಮೊನ್ನೆ ಒಗ್ಗಟ್ಟು ಪ್ರದರ್ಶನ ಆಯಿತು, ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಗಳಾಯಿತು. ಅದರ ನಂತರದಲ್ಲಿ ಮಾತಾಡಿದ್ರು ಕೂಡ ನಮ್ಮಿಬ್ಬರ ಮಧ್ಯೆ ಎಲ್ಲವೂ ಸರಿಯಾಗಿದೆ, ಗೊಂದಲಗಳೇನಾದ್ರೂ ಇದ್ರೆ ಅದು ವಿಪಕ್ಷಗಳಲ್ಲಿ ಮಾತ್ರ, ನಮ್ಮಲ್ಲಿ ಗೊಂದಲಗಳು ಇಲ್ಲವೇ ಇಲ್ಲ ಅನ್ನುವಂತ ಒಂದು ಮೆಸೇಜ್ ಅನ್ನ ಪಾಸ್ ಮಾಡುವಂತಹ ನಿಟ್ಟಿನಲ್ಲಿ ಸಿಎಂ ಡಿಸಿಎಂ ಒಗ್ಗಟ್ಟಾಗಿ ಪತ್ರಿಕಾಗೋಷ್ಠಿಯನ್ನ ಕೂಡ ನಡೆಸಿದ್ರು. ಇವತ್ತು ಕೂಡ ಈ